ಪನ್ನೀರ್ ಟಿಕ್ಕಾ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡೋಕ್ಕೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿನಿ, ಶುಂಠಿ, ಪುದೀನ ಮತ್ತು ಲೆಮನು, ಈ 4 ಐಟಮ್ ತೊಗೊಂಡು ಜ್ಯೂಸ್ ಮಾಡಬೇಕು. ಇವೆಲ್ಲ ಕೂಡ ಚೆನ್ನಾಗಿ ರುಬ್ಕೊಂಡು ಆಮೇಲೆ ಇದರ ಜ್ಯೂಸ್ ಎಲ್ಲ ತೆಗೆದಿಟ್ಕೋಬೇಕು. ಶುಂಠಿ ಮತ್ತಿಷ್ಟು ಪುದೀನ ಮತ್ತು ಒಂದು ಅರ್ಧ ಲೆಮನ್ನು. ನೀರು ಹಾಕದೆ ಚೆನ್ನಾಗಿ ರುಬ್ಕೊಳ್ಳಿ ಮೊದಲು, ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕದೆ ಈ ಥರ ಆಗಿದೆ, ಇದು ನೀರು ಹಾಕೋಬೇಕು. ಈ ಥರ ಆಗಿದೆ, ಇದು ಒಂದು ಸ್ವಲ್ಪ ನೀರು ಹಾಕೋಬೇಕು. ಇದಕ್ಕೆ ಒಂದು ಗ್ಲಾಸಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ. ಇರುತ್ತಲ್ಲ ಐಸು, ಆ ಜಾಗದಲ್ಲಿ ಐಸ್ ಆಗುತ್ತಲ್ಲ, ಸೊ ಆಮೇಲೆ ಅದನ್ನು ಒಂದು ಐಸ್ ಕ್ಯೂಬನ್ನು ಅಥವಾ ನಿಮಗೆ ಎಷ್ಟು ಬೇಕೋ 2 ಐಸ್ ಕ್ಯೂಬನ್ನು ಹಾಕ್ಕೊಂಡು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿಯಿರಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕುಡಿಯೋದ್ರಿಂದ. ಮತ್ತು ಹೇರ್ ಆಗಲಿ ಸ್ಕಿನ್ ಆಗಲಿ, ಹೇರಿಗೆ ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ಥರ ಮಾರ್ನಿಂಗ್ ಒಂಥರ ಒಂದು ರೂಟೀನ್ ಇಟ್ಕೊಂಡ್ರೆ ಮತ್ತು ಹೆಲ್ದಿಯಾಗಿ ಈ ಥರ ಒಂದು ಐಸ್ ಕ್ಯೂಬಲ್ಲಿ ಹಾಕಿಟ್ಕೊಂಡ್ರಿ. ಇಲ್ಲಿ ಒಳಗೆ ತೋರಿಸ್ಲಾ. ದೋಸೆ ಬ್ಯಾಟರ್ನ ರೆಡಿ ಮಾಡೋಕ್ಕೆ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಶೇಂಗಾ ಮತ್ತು ಇದು ಮೂಂಗ್ ದಾಲ್ ಅಂತ ಇದನ್ನು ತೊಗೊಂಡಿದ್ದೀನಿ. ಯಾವ್ಯಾವ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿನ 2 ಕಪ್ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆಗೆ 2 ಕಪ್ ಅಕ್ಕಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ತೊಗೋಬೇಕು. ಎಷ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶೇಂಗಾ, ಒಂದು 4 ಇಷ್ಟಾದರೆ ಸಾಕು ಶೇಂಗಾ. ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಮೂಂಗ್ ದಾಲ್ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ಮೆಂತೆ ಅಕ್ಕಿನ ನೆನೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಆಮೇಲೆ ನೆನೆ ಹಾಕೋಬೇಕು. ನಾ ಪ್ರತಿ ಸಲ ಅಕ್ಕಿ ನೆನೆ ಹಾಕುವಾಗ 1-2 ಸಲ ಅಕ್ಕಿ ತೊಳೆದು ಮತ್ತು ಆಮೇಲೆ ನೆನೆ ಹಾಕೋತೀನಿ. ಮತ್ತು ರುಬ್ಬುವಾಗ ಒಂದು ಸ್ವಲ್ಪ ತೊಳ್ಕೊಂಡು ಆಮೇಲೆ ರುಬ್ಕೋಬೇಕು. ಅಂದರೆ ದೋಸೆ ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಮತ್ತು ಅಕ್ಕಿಯಲ್ಲಿ ಎಲ್ಲ ತೂಸಿರುತ್ತಲ್ಲ, ಸೊ ಅದೆಲ್ಲ ಹೋಗುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ರುಬ್ಕೊಂಡು ಚೆನ್ನಾಗಿರುತ್ತೆ. ಮತ್ತು ಇದನ್ನು ಒಂದು ಸರಿ ಎಲ್ಲ ತೊಳ್ಕೊತೀನಿ ನಾನು.
ಇದು ನೋಡಿ ಎಷ್ಟೊಂದು ದೋಸೆ ಹಿಟ್ಟೆಲ್ಲ ಉಬ್ಬಿದೆ ಅಂತೇಳಿ ನಾನು ನೈಟ್ ಮಿಕ್ಸರ್ಗೆ ಹಾಕಿದ್ದನ್ನು ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಉಳಿದಿದ್ದನ್ನು ಫ್ರಿಜ್ನಲ್ಲಿ ಎತ್ತಿಡ್ತೀನಿ. ಮತ್ತು ನಾಳೆ ಹುತ್ತಪ್ಪ ಅಥವಾ ಏನಾದರೂ ಮಾಡ್ಕೊಳ್ಬೋದು ಅಂತೇಳಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೋತಾ ಇದ್ದೀನಿ ಹಿಟ್ಟನ್ನು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಮೇನ್ ಅಂದರೆ ಇಂಪಾರ್ಟೆಂಟು ಸಕ್ಕರೆ ಹಾಕ್ಕೋಬೇಕು. ನಾನು ಇಲ್ಲಿ 2 ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಯಾಕೆ ಹಾಕ್ಕೋತಾರೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಕೆಂಪಾಗಿ. ಸೊ ಸೋಡಾ ಅದು ಏನೂ ಹಾಕ್ಕೊಂಡಿಲ್ಲ, ನೈಟು ಹಾಕಿಲ್ಲ. ಸೊ ಇವಾಗಲೂ ಹಾಕಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ, ಸೋಡಾ ಹಾಕ್ತೀನಿ. पनीर टिक्का, बटाने क्रीम, ತುಪ್ಪ ಹಾಕಲಿ ನಿಂಗೆ ಅದು ಜನ ಒಂದು ಸ್ವಲ್ಪ ನೋಡಿದ್ರೆ ಜಾಸ್ತಿ ಆಯ್ತು. ಹಿಂಡಿ ಹಾಕಲಿ.